ನಾವು ಕೇಳಲ್ಲ. ನೀವು ಏನೇ ಇದ್ರು ಇಂಥ ತೋರಿಸ್ಬೇಕು, ನೋಡಪ್ಪ ಇಲ್ಲಿ ಬರಬೇಡ ನೀನು ಅಂತ ಸರ್ಕಾರ ಆದೇಶ ಮಾಡದ, ನೀನು ಇಲ್ಲಿ ಬರಬೇಡ, ಮನೆ ಕಟ್ಬೇಡ, ಕುಡಿ ಆದೇಶನ ಬಾಯಿಗೆ ಯಾಕೆ ಕೊಡದ್ರಿ? ಯಾಕೆ ದನಗಳ ಮೇಸ ಒಳಗೆ ಕೊಡಲ್ಲ ನೀವು? ಯಾಕೆ ದನಗಳ ಹಾಲು ಕುಡಿಯಲ್ಲ ನೀವೆಲ್ಲವ? ಆಯ್ತಪ್ಪ, ರೈತನ ನಾನು ನೀವು ಒಟ್ಟಾರೆ ನಿಮ್ಮ ಅಂತ ಹೇಳಲ್ಲ, ನೀವು ಫಾರೆಸ್ಟ್ ಆಫೀಸ್ನವ್ರು ಊಟ ಮಾಡಲ್ವಾ? ಹಾಲು ಕುಡಿಯಲ್ವಾ? ತಿಂಡಿ ತಿನ್ನಲ್ವಾ? ಅದೇ ಯಾರು ಕೊಟ್ಟರಲ್ಲ? ಒಳಗ ದನಗಳು ಆಗಬೇಡ ಅಂದ್ಬಿಟ್ರ ನೀವೆಲ್ಲ ಬರೀ ಹಂದಿ ಹಾಲು ಹುಲಿ ಹಾಲು ಕುಡಿಬೇಕು. ಕುಡಿದಿ ಅದ್ನಿ ನಾಳೆಯಿಂದ ಬೇಡ ಹೇಳ್ತೀನಿ. ಒಳಗಡೆ ಬಿಡಲ್ಲ ನೀವು ದನಗಳ. ಇಲ್ಲಿ ಕಾಳಿ ಕಂಬ ಕಾಲಲ್ಲಿ ಎಲ್ಲ ಬನ್ನಿ, ಸುಮ್ಮನೆ ಕಾಳಿ ಕಂಬ ಬಂದಿಲ್ಲ, ಅವ್ರು ಒಳಗ್ ಬಿಡಲ್ಲ. ಇವತ್ತು ನಾಟಿ ದನಗಳು ಈ ಭಾಗ ಆದಿಷ್ಟು ಬೆಟ್ಟ ಇರ್ಬೋದು, ನಿಮ್ ಈ ಕಾಡು ಇವತ್ತೆಲ್ಲ ಮಾರಿ, ನೀವೇ ಮಾರಿ ಅಂತಿದ್ದಾರೆ. ಸ್ಟೇಟ್ಮೆಂಟ್ ನೋಡಿದ್ರೆ ಮಾರಿ. ನೀವು ಮಿನಿಸ್ಟ್ರು ಅವಿವೇಕಿ ಅವ. ಜಮೀನುಗಳ ಮನ ದನಗಳ ಮಾರ್ಬಿಟ್ಟು ಇಲಾಖೆ ಹೆಸರು ಕಟ್ಕೊಂಡ್ರೆ ಇಲಾಖೆ ಹೆಸರು ಹಾಲು ಇವತ್ತೇನ್ ಆಗಲ್ಲ ಅಂತ ಗೊತ್ತಿ. ಹಾಲು ಆಗಲ್ಲ, ವಿಷ ಮಕ್ಕಳಾಯ್ತಾ ಇಲ್ಲ. ಅದರಿಂದ ಅದ ಟೆಸ್ಟ್ ಮಾಡಿ ನೋಡ್ತೀನಿ. ಇಲಾಖೆ ಹೆಸರು ಏನೆಲ್ಲ ಆಯ್ತವ ಅಂತ. ನಾಟಿ ಹೆಸರು ನಿಮ್ ಖಾಲಿ ನೀವು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವತ್ತು ನಾಟಿ ಹೆಸರುಗಳೆಲ್ಲ ಮಾರ್ಸ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ನಾವು ಮಾರ್ಬಿಟ್ಟಿದ್ದಾರೆ, ಮಾರ್ಸ್ಬಿಟ್ಟಿದ್ದಾರೆ. ನಿಮ್ಗೆ ಹೊಡೆತ ಕರ್ಕಳ ಈಗ ಹೋರಾಟ ಮಾಡಿದ್ಮೇಲೆ ಎಲ್ಲ ನಿಮ್ಗೆ ಏನಪ್ಪ ಅದೇ ಗಾಡಿ ಮೇಯ್ತದ. ದನ ಮೇದ್ರೆ ಹುಲಿ ತಿನ್ಲಿ. ಹುಲಿಗಳು ಈಚೆಗೆ ಬರ್ತಿರ್ಲಿಲ್ಲ. ನಂತ 100 ದನ ಇದ್ರ ಒಂದ್ ತಿಂಗಳಿಗೆ ತಿನ್ಲಿ, ಅದು ತುಡ್ತವ. ನೀವು ಆಗ ಒಳಗೆ ಈಚೆ ಬರಲ್ಲ. ನೀವ್ ಯಾವಾಗ ಇವೆಲ್ಲ ರಿಸ್ಟ್ರಿಕ್ಷನ್ ಆದ್ರಿ ಹೊರಗಡೆ ಬನ್ನಕ್ಕೆ ನಂದೆ ತಿನ್ಕೊಳ್ಳಿ. ಕಾಡೊಳಗಡೆ ನೀವೇನು ತಿಂತಾ ಇದ್ರು, ಕಾಡೊಳಗಡೆ ತಿಂದ್ರೆ ಬರೀ ಏನು ಬೇಡ 100 ದನ ಅವ, ತಿಂಗಳಿಗೆ ತಿನ್ಲಿ, ಇನ್ನೂ ಕುಡ್ತಾವ. ಜಾಸ್ತಿ ಆಯ್ತಾವ. ನೀವೆಲ್ಲ ರಿಸ್ಟ್ರಿಕ್ಷನ್ ಮಾಡಿ ಇವತ್ತು ಅವೇನು ಈಚೆ ಅದು ನಿಮ್ ಕೈಲಿ ಅವಾಯ್ಡ್ ಮಾಡಕ. ನೀವು ನಿಮ್ ಕೈ, ನಾನು ನಿಮ್ನ ಎಲ್ಲರಿಗೂ ಕೇಳೋದು, ನೀವು ಆರಪ್ಪ ನಿಮ್ ಕೈಲಿ ಏನಾದ ಅಷ್ಟು ಜನ ಸ್ಪಂದನೆ ಮಾಡಿ. ಸ್ಪಂದನೆ ಮಾಡಿದ್ರೆ ನಾವು ಸುಮ್ಮನಾಗಲ್ಲ. ಖಂಡಿತ ನಾವು ಅಲ್ವಾ ಸರ್? ನಮಗೆ ಮರ್ಯಾದೆ ಕೊಡೋಲ್ಲ, ಸುಮ್ಮನಾಗಲ್ಲ. ಅವ್ರ ಕಳ್ಳನ ನೀವೇನಾರು ಮಾಡಿ, ಕಳ್ಳ ಒಕ್ಕಡ್ ಹೊಲ ಉಳ್ತಾರೆ, ಕೇಯ್ತಾರೆ, ಹಗಲು ರಾತ್ರಿ ನಿದ್ದೆ ಹೇಳ್ತಾರೆ. ಆ ಪಾಯಿಗಳ ಮೇಲೆ ನೀವು ಜಬರ್ದಸ್ತ್ ಬಿಟ್ರೆ ಏನಾಗ್ತೀವಿ. ಹಾಗಾಗಿ ನಾವು ಯಾವ MLA ಎಲ್ಲ ಮುಖ್ಯಮಂತ್ರಿನೂ ಕೊಡಲ್ಲ. ನಾವು ಕಾಡ್ ಕಾಯಕ ಸಂಬಳದಿಂದ ಕಾಯಕಿಯೇ ಪ್ರಾಣಿಗಳು ನಮ್ಮ ಹೊಲ ಬರಕ್ಕಿಲ್ಲ, ಅಲ್ಲಿ ಕಳ್ತನ ಮಾಡಕ್ಕಿಲ್ಲ, ಬೆಂಕಿ ಹಾಕಕ್ಕಿಲ್ಲ. ಅದಕ್ಕೆ ನಿಮ್ಗೆಲ್ಲ ಕಾಡು ಎಲ್ಲ ನೀವೇ ಹಚ್ಕಿದ್ದೀರಿ ಇಲ್ಲಿ. ಆ ಕಾಡು ಯಾರಿಗೋಸ್ಕರ? ಜನಗಳಿಗೋಸ್ಕರ. ಆ ಕಾಡಿದ್ರೆ ಮಳೆ ಬೆಳೆ ಎಲ್ಲ ಬರ್ತದೆ. ನೀವು ಹಚ್ಕೊಂಡ ಊಟ ತಿಂಡಿ ಎಲ್ಲ ಮಾಡ್ತಾ ಸಮೃದ್ಧವಾಗಿ ಇರ್ತದೆ. ಕಾಡಿರೋದು ನಾವು ಕಾಡು ನಾಶ ಮಾಡಿ